ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದಷ್ಟು ಡ್ರೈ ಫ್ರೂಟ್ಸ್, ಮಿಲ್ಕ್ ಆ್ಯಂಡ್ ಬನಾನಾ ಇದೆಲ್ಲ ಹಾಕಿ ಒಂದು ಒಳ್ಳೆ ಮಿಲ್ಕ್ ಶೇಕ್ ಮಾಡಿದರೆ ಸೂಪರ್ ಆಗಿರುತ್ತೆ. ಇದಂತೂ ಸದ್ಯದಲ್ಲಿ ಎವ್ರಿಡೇ ರುಟೀನ್ ಆಗೋಗಿದೆ. ಅಫ್ಕೋರ್ಸ್ ನನ್ನ ವೀಕ್ ಆಫ್ನ ಮುಗಿಸಿ ನಾನು ಮೈಸೂರಿಂದ ಬೆಂಗಳೂರಿಗೆ ಹೋಗಲೇಬೇಕು. ಬುಧವಾರ ನಾನು ವರ್ಕ್ ಸ್ಟಾರ್ಟ್ ಆಗಲೇಬೇಕು. ಕೆಲವೊಂದು ಸಣ್ಣ ಅಪಾಯಿಂಟ್ಮೆಂಟ್ಗಳು ಬಿಫೋರೇ ಫಿಕ್ಸ್ ಆಗಿ ಬರ್ತೀವಿ ಬೆಂಗಳೂರಿಗೆ. ಹೋಗ್ಬೋದು ಅಂತ. ಸರಿ ಆಯ್ತು. ಇವಾಗ ಬ್ರಷು ಮತ್ತೆ ಮನೆ ಹತ್ರ ಹಾಕೋದ್ರ ಜೊತೆ ಬಟ್ಟೆ ಅಲ್ಲ, ನಾಳೆ ಬ್ರಷ್ ಮಾಡ್ಕೊಂಡು ಮತ್ತೆ ಮನೆ ಹತ್ರ ಹಾಕೋಣಕ್ಕೆ ಒಂದು ಜೊತೆ ಬಟ್ಟೆ. ನಮ್ಮ ಪಕ್ಕದ ಮನೆ ಪೂರ್ವಿ ಅಂತ ಅವನು ಬೆಂಗಳೂರಿಗೆ ಹೋಗೋಣ ಬಾ ಅಂತ ಹೇಳಿತ್ತು. ಅವ್ರ ಅಮ್ಮನ ಕೇಳಿಕೊಂಡು ಪರ್ಮಿಷನ್ ತಗೊಂಡು ರೆಡಿ ಬಂದೇ ಬಿಟ್ಟ. ಆಮೇಲೆ ಅವನು ಕೊನೆಗೆ ಇನ್ನೇನು ಮತ್ತೆ ಮನೆಯಲ್ಲಿ ಸ್ವಲ್ಪ ಮನಸ್ಸು ಚೇಂಜ್ ಮಾಡ್ತಾರಲ್ಲ, ಹಾಗಾಗಿ ಅವನಿಗೆ ಫೀಲು ನಾನು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೆ, ನಾನು ಇವಾಗ ಹೋಗೋಕ್ಕಾಗಲ್ವಲ್ಲ ಅಂತೆಲ್ಲ. ಒಳ್ಳೆ ಹುಡುಗ. ನೆಕ್ಸ್ಟ್ ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ವಿ. ಸಾಮಾನ್ಯವಾಗಿ ನಾನು ಬಸ್ಸಲ್ಲೇ ಓಡಾಡ್ತಾ ಇರ್ತೀನಿ. ಇವತ್ತು ನಮ್ಮ ಮನೆಯವ್ರು ಬಂದಿದ್ದರಿಂದಾಗಿ ಅವ್ರ ಜೊತೆ ಕಾರಲ್ಲಿ ಬಂದೆ. ಕಾರಲ್ಲೆಲ್ಲ ಓಡಾಡಿದ್ರೆ ಏನು ಬೆನಿಫಿಟ್ ಅಂದರೆ ನಮಗೆ ಇಷ್ಟವಾದ ಬಟ್ಟೆ ಹಾಕೋಬೋದು, ಬೇಕಾದ ಕಡೆ ನಿಲ್ಲಿಸ್ಬೋದು, ಬೇಕಾಗಿ ತಿನ್ಬೋದು, ಕುಡಿಬೋದು, ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ. ಅಲ್ಲಿಂದ ಬಂದು ಇವತ್ತು ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಆಲ್ಮೋಸ್ಟ್ ಒಂದು 4 or 5 ಹೇರ್ ಕಟ್ಟೇ ಆಗೋಗಿದೆ. ಅಷ್ಟು ಹೇರ್ ಕಟ್ಗಳನ್ನ ಮುಗಿಸಿ ನೆಕ್ಸ್ಟ್ ಒಂದು ಫೇಶಿಯಲ್, ಪೆಡಿಕ್ಯೂರ್ ಎಲ್ಲ ಮುಗಿಸಿ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸಂಜೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಕಂಟಿನ್ಯೂಸ್ ಐಬ್ರೋಸ್ಗಳಿತ್ತು. ಇವತ್ತು ನನ್ನ ಬ್ಯುಸಿ ಡೇ ಸಲೂನಲ್ಲಿ ಅಂತಲೇ ಹೇಳ್ಬೋದು. ಯಾವುದೇ ಎಕ್ಸಸೈಸ್ ಆ್ಯಂಡ್ ಫಿಟ್ನೆಸ್ ರಿಗಾರ್ಡಿಂಗ್ ನಾನೇನು ಇವತ್ತು ಮಾಡಲಿಕ್ಕಾಗಿಲ್ಲ. ನೈಟು ಮನೆಗೆ ಬಂದು ಸ್ವಲ್ಪ ರೈಸ್ ಮಾಡಿ, ಸಾಂಬಾರು ಮಾಡಿ, ಹೊಟ್ಟೆ ತುಂಬ ತಿಂದು ಮಲಗ್ತಾ ಇದ್ದೀನಿ. ಮಲಗೋದಕ್ಕೂ ಮುಂಚೆ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ತಗೊಂಡೆ. ಬಟ್ ಸ್ವಲ್ಪ ಲುಕ್ ಸಣ್ಣ ಆಗಿದ್ದೀನಿ, ಬಟ್ ಫುಲ್ಲು ಫ್ಯಾಟ್ ಏನು ಹೋಗಿಲ್ಲ. ಮತ್ತು ರೀಸೆಂಟಾಗಿ ನನ್ನ ಹೇರ್ನ ನಾನು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋ ಬೆನಿಫಿಟ್ ಏನಂದರೆ ಪದೇ ಹೇರ್ನ ಕೂವ್ ಮಾಡೋ ಅವಶ್ಯಕತೆ ಇರಲ್ಲ, ಸೆಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾವಾಗಲೂ ರೆಡಿ ಲುಕ್ಕಲ್ಲೇ ಇರುತ್ತೆ. ಸ್ಪೆಷಲ್ ಅನಿಸೋ ಥರದ್ದೇನು ನಾನು ಈ ದಿನ ಮಾಡಿಲ್ಲ, ಎಲ್ಲ ರುಟೀನ್ ವರ್ಕ್ಗಳೇ ಆಗಿತ್ತು. ಆದರೂ ನೀವು ಸ್ವಲ್ಪ ನನಗೆ ಕ್ಲೈಂಟ್ಸ್ ಜಾಸ್ತಿನ ಅಟೆಂಡ್ ಮಾಡ್ತೇನೆ ನಾನು, ಹಾಗಾಗಿ ಖುಷಿ ಇತ್ತು. ಮತ್ತೇನೆಲ್ಲ ಕೆಲಸ ಎಲ್ಲ ಮಾಡಿ ಮಲಗೋ ಹೊತ್ತಿಗೆ ಜೋರು ಮಳೆ. ಇವತ್ತು ನಮ್ಮ ಏರಿಯಾದಲ್ಲಿ ಮಳೆ ಬಿಟ್ಟಿಲ್ಲ. ಸಂಜೆ ಮಳೆ ಬರೋ ಯಾವ ಸೂಚನೆಯೂ ಇರಲಿಲ್ಲ, ಬಟ್ ಸಡನ್ನಾಗಿ ಸ್ಟಾರ್ಟ್ ಆಯಿತು. ಸಣ್ಣ ಮಳೆ. ನಾನು ಮಲಗೋವರೆಗೂ ಅದು ಬರ್ತಾ ಇರೋ ಸೌಂಡ್ ಕೇಳಿಸ್ತಾನೆ ಇತ್ತು. ಮತ್ತು ಮಲಗೋವಾಗ ಬರೋ ಯೋಚನೆಗಳಲ್ಲೇ ನಾಳೆ ಏನೇನೆಲ್ಲ ಕೆಲಸ ಅಂತ ಮೊದಲೇ ಒಂದ್ಸಲ ಯೋಚನೆ ಮಾಡಿರ್ತೀನಿ. ತುಂಬಾ ವಾಟ್ಸಪ್ ರೀಪ್ಲೇಗಳು ಬ್ಯಾಲೆನ್ಸ್ ಇದೆ, ತುಂಬಾ ಮಿಸ್ಡ್ ಕಾಲ್ಗಳಿದೆ, ಎಲ್ಲದಕ್ಕೂ ಆನ್ಸರ್ ಮಾಡಬೇಕು. ಮೊಬೈಲ್ನ ಸೈಲೆಂಟಲ್ಲಿ ಹಲವಾರು ಬಾರಿ ಇಟ್ಟಿರ್ತೀನಿ, ಹಾಗಾಗಿ ಎಷ್ಟೋ ಕಾಲ್ಸ್ನ ನಾನು ಅಟೆಂಡ್ ಮಾಡಿರಲ್ಲ. ಮತ್ತು ವಾಟ್ಸಪ್ಪಲ್ಲಿ ತುಂಬಾ ಕ್ಲಾಸ್ ಎಂಕ್ವೈರಿಗಳಿದೆ, ಅವಕ್ಕೆಲ್ಲ ರೀಪ್ಲೇ ಮಾಡಬೇಕು, ಲೊಕೇಶನ್ ಶೇರ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದ್ದರೂ ಸಹ ಮೊಬೈಲ್ ಅಂತ ತಗೊಂಡಾಗ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ರೀಲ್ಗಳನ್ನ ನೋಡ್ತಾ ಇರ್ತೀನಿ. ನನಗಂತೂ ಕೆಲವೊಂದು ಸಲ ನನ್ನ ಮೇಲೇ ಬೇಜಾರಾಗಿ ಹೋಗುತ್ತೆ. ಮಾಡೋ ಕೆಲಸ ಬಿಟ್ಬಿಟ್ಟು ಏನೇನೋ ಮಾಡ್ತಾ ಇರ್ತೀವಲ್ವ. ಕೊನೆಗೆ ಈ ಬೇಬಿ ಹೇರ್ ಕಟ್ನ ಮಾಡಿದ್ವಿ ಸಿಂಪಲ್ಲಾಗಿ. ಇವತ್ತಿನ ನನ್ನ ವರ್ಕ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಬಾಯ್.